ಹೆಲೋ ಗೈಸ್, ಹಿಂದಿನ ವಿಡಿಯೋದಲ್ಲಿ ಈ ಎಡ್ಜಸ್ನ ಹೇಗೆ ಪೇರ್ ಮಾಡೋದು ಮತ್ತೆ ಈ ಎಡ್ಜ್ ಪ್ಯಾರಿಟಿ ಬಂದಾಗ ಅದನ್ನ ಒಂದು ಆಲ್ಗಾರಿದಮ್ ಇಂದ ಹೇಗೆ ಕ್ಲಿಯರ್ ಮಾಡೋದು ಅಂತ ಹೇಳ್ಕೊಟ್ಟಿದೆ. ಇವಾಗ ಈ 5x5 ಕ್ಯೂಬ್ನ ಲಾಸ್ಟ್ ಸ್ಟೆಪ್ ಅಂದ್ರೆ ಲಾಸ್ಟ್ ಲೇಯರ್ ಅಂತಾನೆ ತಿಳ್ಕೊಳ್ಳಿ. ಇವಾಗ ಇದನ್ನ ಸೇಮ್ 3x3 ತರನೇ ಇದನ್ನ ಸಾಲ್ವ್ ಮಾಡ್ಬೋದು. ಫಸ್ಟಿಗೆ ನಾವು ವೈಟ್ ಪ್ಲಸ್ ಅನ್ನ ಮಾಡ್ಕೊಳ್ತಾ ಇದ್ವಿ ಅಥವಾ ಕ್ರಾಸ್ ಅನ್ನ ಮಾಡ್ಕೊಳ್ತಾ ಇದ್ವಿ 3x3 ಅಲ್ಲಿ. ಸೇಮ್ ಇಲ್ಲೂ ಅದೇ ತರ ಮಾಡ್ಕೊಳ್ಬೇಕು. ಈ ತರ ವೈಟ್ ಅನ್ನ ಫಸ್ಟ್ ನಾವು ಮಾಡ್ಕೊಳ್ಬೇಕು. ಇದನ್ನ ಸಿಂಪಲ್ ಆಗಿ ನೀವು ಮೇಲ್ಗಡೆ ಅಟ್ಯಾಚ್ ಮಾಡ್ಕೊಳ್ಳಿ. ಇವಾಗ ನಮ್ಮ ಫಸ್ಟ್ ಲೇಯರ್ ಆಗ್ಬಿಟ್ಟಿದೆ, ವೈಟ್ ಕ್ರಾಸ್ ಆಗ್ಬಿಟ್ಟಿದೆ. ನೆಕ್ಸ್ಟ್ ಈ ಕಲರ್ನ ಕರೆಕ್ಟ್ ಆಗಿ ಮ್ಯಾಚ್ ಮಾಡಬೇಕು. ಈ ತರ ಎಲ್ಲದು ಮ್ಯಾಚ್ ಆಗ್ಬಿಟ್ಟಿದೆ. ಮ್ಯಾಚ್ ಆಗಿಲ್ಲ ಅಂದ್ರೆ ಮ್ಯಾಚ್ ಮಾಡ್ಕೊಳ್ಬೇಕು. ಇದನ್ನ ಮ್ಯಾಚ್ ಮಾಡ್ಕೊಳ್ಳೋದೇನು ಕಷ್ಟ ಇಲ್ಲ, ಈಸಿ ಇದೆ. ಆರಾಮಾಗಿ ಇದನ್ನ ಮ್ಯಾಚ್ ಮಾಡ್ಕೊಳ್ಬೋದು. ಇವಾಗ ಕಾರ್ನರ್ನ ಹಾಕೊಳ್ಳೋಣ. ಸೇಮ್ 3x3 ಕ್ಯೂಬ್ ಅಲ್ಲಿ ಹೇಗೆ ಕಾರ್ನರ್ನ ಹಾಕ್ತಾ ಇದ್ರಿ ಸೇಮ್ ಅದೇ ತರ ಇಲ್ಲೂ ಹಾಕೋಣ. ಇವಾಗ ವೈಟ್ ಇದೆ, ಗ್ರೀನ್ ಇದೆ, ಆರೆಂಜ್ ಇದೆ. ವೈಟ್, ಗ್ರೀನ್, ಆರೆಂಜ್. ಈ ಕಾರ್ನರ್ ಇಲ್ಲೇ ಬರುತ್ತೆ. ಇದನ್ನ ಇಲ್ಲಿ ಇನ್ಸರ್ಟ್ ಮಾಡಬೇಕು ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಈ ಕಡೆ ಮಾಡಿ ಕೆಳಗಡೆ ಇದಕ್ಕೆ ಮ್ಯಾಚ್ ಮಾಡಿ ಮೇಲ್ಗಡೆ ಮಾಡಿದ್ರೆ ಈ ಕಾರ್ನರ್ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಕಾರ್ನರ್ನ ಹಾಕೊಳ್ಳೋಣ. ಇಲ್ಲಿ ವೈಟ್ ಇದೆ, ಬ್ಲೂ ಇದೆ, ಆರೆಂಜ್ ಇದೆ. ಇದನ್ನ ಇಲ್ಲಿ ಇನ್ಸರ್ಟ್ ಮಾಡಬೇಕು. ಸೇಮ್ 3x3 ಅಲ್ಲಿ ನೀವು ಯಾವ ಮೆಥಡ್ ಇಂದ ಮಾಡ್ತಾ ಇದ್ರಿ ಅದೇ ಮೆಥಡ್ ಅಲ್ಲಿ ಈ ಕಾರ್ನರ್ನ ಹಾಕೊಳ್ಳಿ. ಇವಾಗ ಇದನ್ನ ಇಲ್ಲಿ ಇನ್ಸರ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇವಾಗ ರೆಡ್, ಗ್ರೀನ್, ವೈಟ್ ಇದು ಇಲ್ಲಿ ಬರುತ್ತೆ. ನೆಕ್ಸ್ಟ್ ಬ್ಲೂ, ರೆಡ್, ವೈಟ್ ಇದು ಇಲ್ಲಿ ಬರಬೇಕು. ಇವಾಗ ನಮ್ಮ ಫಸ್ಟ್ ಲೇಯರ್ ಕಂಪ್ಲೀಟ್ ಆಗಿಬಿಟ್ಟಿದೆ, ಎಲ್ಲ ಕಾರ್ನರ್ಸ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಈ ಎಡ್ಜಸ್ನ ಹಾಕೊಳ್ಬೇಕು. ಈ ಪೇರ್ ಮಾಡ್ಕೊಂಡಿರೋ ಎಡ್ಜಸ್ನ ಒಂದೊಂದಾಗಿ ಇನ್ಸರ್ಟ್ ಮಾಡಬೇಕು. ಇವಾಗ ಸೇಮ್ 3x3 ಅಲ್ಲಿ ಸೆಕೆಂಡ್ ಲೇಯರ್ನ ಹೇಗೆ ಮಾಡ್ತಾ ಇದ್ರಿ ಅದೇ ಥರ ಇಲ್ಲೂ ಇದನ್ನ ಮಾಡಬೇಕು. ಫಸ್ಟ್ ಈ ಆರೆಂಜಿಗೆ ಟಚ್ ಮಾಡ್ಕೊಳ್ತೀನಿ. ಎಲ್ಲೋ ಇಲ್ಲದೆ ಇರೋ ಪೀಸಸ್ನ ಫಸ್ಟ್ ಹುಡ್ಕೊಂಡು ಆಮೇಲೆ ಮಾಡಬೇಕು. ಆರೆಂಜಿಗೆ ಟಚ್ ಮಾಡಿಕೊಂಡೆ. ಮೇಲ್ಗಡೆ ಬ್ಲೂ ಇದೆ, ಲೆಫ್ಟಲ್ಲಿ ಬ್ಲೂ ಇದೆ. ಈ ಬ್ಲೂ ಇಂದ ದೂರ ತಗೊಂಡೋಗ್ತೀನಿ. ಲೆಫ್ಟ್ ಲೇಯರ್ ಮೇಲ್ಗಡೆ ದೂರ ತಗೊಂಡೋಗಿರೋದನ್ನ ವಾಪಸ್ ಈ ಕಡೆ, ಆಮೇಲೆ ಕೆಳಗಡೆ. ಇವಾಗ ಇದು ಕಾರ್ನರ್ ಜೊತೆ ಈ ಎಡ್ಜಸ್ಸು ಮ್ಯಾಚ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಈ ವೈಟನ್ನು ನಮ್ಮ ಫೇಸ್ ಆಗಿಟ್ಕೊಂಡು ಇಲ್ಲಿ ಇನ್ಸರ್ಟ್ ಮಾಡಬೇಕು. ನೀವು ನನ್ನ ವಿಡಿಯೋನ ನೋಡಿದರೆ 3x3 ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇದನ್ನು ಇವಾಗ ಇಲ್ಲಿ ಇನ್ಸರ್ಟ್ ಮಾಡಬೇಕು. ಈ ಕಡೆ ಅಪ್, ಲೆಫ್ಟ್, ಡೌನ್ ಪೇರ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಇದನ್ನು ಇಲ್ಲಿ ಇನ್ಸರ್ಟ್ ಮಾಡ್ಕೊಳ್ಳೋಣ. ನೀವು ನೋಡ್ತಿರ್ಬೋದು, ಏನೂ ಕಷ್ಟ ಇಲ್ಲ. ಸೇಮ್ 3x3 ಥರನೇ ಇದನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಗ್ರೀನ್, ಆರೆಂಜ್, ಗ್ರೀನನ್ನು ಗ್ರೀನಿಂದ ದೂರ ತಗೊಂಡೋಗ್ಬೇಕು. ರೈಟ್ ಲೇಯರ್ನ ಮೇಲ್ಗಡೆ ಮಾಡಿ ದೂರ ತಗೊಂಡೋಗಿರೋದನ್ನ ವಾಪಸ್ ತಗೊಂಡು ಬನ್ನಿ. ಆಮೇಲೆ ಮೇಲ್ ಮಾಡಿರೋದನ್ನ ಕೆಳಗಡೆ. ಇವಾಗ ಈ ಕಾರ್ನರ್ ಮತ್ತು ಎಡ್ಜಸ್ ಮ್ಯಾಚ್ ಆಗಿಬಿಟ್ಟಿದೆ. ಈ ವೈಟನ್ನು ನಮ್ಮ ಫೇಸ್ ಆಗಿ ಇಟ್ಕೋಬೇಕು. ಇದನ್ನು ಇಲ್ಲಿ ಇನ್ಸರ್ಟ್ ಮಾಡಿಬಿಡಿ. ಲಾಸ್ಟ್ ಒಂದು ಎಡ್ಜಸ್ ಇದೆ, ಇದನ್ನು ಇಲ್ಲಿ ಇನ್ಸರ್ಟ್ ಮಾಡಿದ್ರೆ ಇದು ಫುಲ್ ಕಂಪ್ಲೀಟ್ ಆಗುತ್ತೆ. ಇಷ್ಟಾದ್ಮೇಲೆ ನಾವು 3x3 ಕ್ಯೂಬಲ್ಲಿ ಲಾಸ್ಟ್ ಲೇಯರ್ನ ಹೇಗೆ ಸಾಲ್ವ್ ಮಾಡ್ತಾ ಇದ್ವಿ ಅಂತ ನಿಮ್ಗೆ ಗೊತ್ತಿರ್ಬೋದು. ಇಲ್ಲಿ ಒಂದು ಅಡ್ಡ ಲೈನ್ ಬಂದ್ಬಿಟ್ಟಿದೆ. ಇವಾಗ ಈ ಲಾಸ್ಟ್ ಲೇಯರ್ನ ಫಸ್ಟ್ ಸ್ಟೆಪ್ ಅಂದರೆ ಈ ಪ್ಲಸ್ ಅಥವಾ ಕ್ರಾಸನ್ನು ಮಾಡ್ಕೊಳ್ಬೇಕು. ಸೇಮ್ 3x3 ಅಲ್ಲಿ ಹೇಗೆ ಮಾಡ್ಕೊಳ್ತಾ ಇದ್ರಿ ಅದೇ ಥರನೇ ಇಲ್ಲೂ ಮಾಡ್ಕೋಬೇಕು. ಸೇಮ್ ಅದೇ ಆಲ್ಗರಿದಮ್ನ ಯೂಸ್ ಮಾಡಿ ಇಲ್ಲಿ ಕ್ರಾಸ್ ಅಥವಾ ಪ್ಲಸ್ಸನ್ನು ಮಾಡ್ಕೊಳ್ಳೋದು. ಎಫ್ ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್ ಎಫ್ ಪ್ರೈಮ್. ನೋಡಿ ಇವಾಗ ನಮ್ಮ ಪ್ಲಸ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಇದನ್ನು ಫುಲ್ ಮ್ಯಾಚ್ ಮಾಡ್ಕೊಳ್ಬೇಕು. ಇದು 2 ಮ್ಯಾಚ್ ಆಗಿಬಿಟ್ಟಿದೆ, ಇನ್ನೆರಡು ಮ್ಯಾಚ್ ಆಗಿಲ್ಲ. ಇವಾಗ ಇದು ಮತ್ತು ಇದು ಮ್ಯಾಚ್ ಆಗ್ತಿದೆ. ಮ್ಯಾಚ್ ಆಗ್ತಾ ಇರೋದನ್ನು
ಒಂದು ನಮ್ಮ ಲೆಫ್ಟ್ ಸೈಡಲ್ಲಿ ಇಟ್ಕೋಬೇಕು, ಇನ್ನೊಂದು ನಮ್ಮ ಬ್ಯಾಕ್ ಸೈಡಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ಒಂದು ಆಲ್ಗಾರಿದಮ್ನ ಅಪ್ಲೈ ಮಾಡಿದ್ರೆ ಇದು ಮ್ಯಾಚ್ ಆಗುತ್ತೆ. ಅಂದರೆ ಈ ಕಡೆ ಇರೋ ರೆಡ್ ಇಲ್ಲಿ ಬರುತ್ತೆ, ಈ ಗ್ರೀನ್ ಇಲ್ಲಿ ಬರುತ್ತೆ. R U2 R prime U prime R U prime R prime. ಇವಾಗ ಯಾವುದಾದ್ರೂ ಒಂದು ಕಲರ್ನ ಮ್ಯಾಚ್ ಮಾಡಿ ನೋಡಿ, ಆ ಕಡೆ ಇರೋ ಗ್ರೀನ್ ಮತ್ತು ರೆಡ್ ಇದು ಫ್ಲಿಪ್ ಆಗಿಬಿಟ್ಟಿದೆ. ಇವಾಗ ಎಲ್ಲ ಕರೆಕ್ಟ್ ಆಗಿಬಿಟ್ಟಿದೆ, ಅಂದರೆ ಈ ಸೈಡ್ ಎಡ್ಜಸ್ ಕರೆಕ್ಟ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಕಾರ್ನರ್ನ ಸರಿ ಮಾಡ್ಕೋಬೇಕು. ಸೇಮ್ 3x3 ಅಲ್ಲಿ ಏನು ಮಾಡ್ತಾ ಇದ್ವಿ ಅದನ್ನೇ ಇಲ್ಲಿ ಅಪ್ಲೈ ಮಾಡಿ, ಬೇರೆ ಏನು ಚೇಂಜಸ್ ಇಲ್ಲ. ನೀವು ನೋಡ್ತಿರ್ಬೋದು, ನಾನು ಅವಾಗ್ಲಿಂದ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಸೇಮ್ 3x3 ಥರನೇ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕೂಡ ಅಷ್ಟೇ ಸೇಮ್ 3x3 ಥರನೇ. ಯಾವುದಾದ್ರೂ ಕಾರ್ನರ್ ಕರೆಕ್ಟ್ ಇದೆಯಾ ಅಂತ ನೋಡ್ಕೋಬೇಕು. ಇಲ್ಲಿ ಯಾವುದು ಕಾರ್ನರ್ ಕರೆಕ್ಟ್ ಇಲ್ಲ, ಆದರೆ ಈ ಕಾರ್ನರ್ ಕರೆಕ್ಟ್ ಇದೆ ಅಂತ ಕನ್ಸಿಡರ್ ಮಾಡಬೇಕು. 3x3 ಸಾಲ್ವ್ ಮಾಡೋವಾಗ ಹೇಳಿದ್ದೆ. ಇದು ಹೇಗೆ ಕರೆಕ್ಟ್ ಇದೆ ಅಂದರೆ ಗ್ರೀನ್ ಗ್ರೀನ್, ಆರೆಂಜ್ ಆರೆಂಜ್, ಯೆಲ್ಲೋ ಯೆಲ್ಲೋ. ಈ ಪೀಸ್ ಇಲ್ಲಿದೆ, ಬಟ್ ಅಲ್ಲೇ ಫ್ಲಿಪ್ ಆಗಿಬಿಟ್ಟಿದೆ ಅಷ್ಟೇ. ಆದರೆ ಇದನ್ನೆಲ್ಲ ನೋಡೋದಾದರೆ ನೋಡಿ, ಇದು ಮ್ಯಾಚ್ ಆಗ್ತಿಲ್ಲ. ಬ್ಲೂ ಗ್ರೀನ್ ಆರೆಂಜ್ ರೆಡ್ ಏನೇನೋ ಬೇರೆ ಬೇರೆ ಕಲರ್ ಇದೆ. ಇದು ಯಾವುದು ಅಷ್ಟೇ ಮ್ಯಾಚ್ ಆಗ್ತಿಲ್ಲ. ಬ್ಲೂ ಮ್ಯಾಚ್ ಆಗ್ತಿದೆ, ಆರೆಂಜ್ ರೆಡ್ ಉಲ್ಟಾ ಪಲ್ಟಾ ಇದೆ. ಇಲ್ಲೂ ಅಷ್ಟೇ ಬ್ಲೂ ಮತ್ತು ಗ್ರೀನ್ ಇದೆ, ಇದೆರಡು ಮ್ಯಾಚ್ ಆಗ್ತಾಯಿದೆ. ಆದರೆ ಇಲ್ಲಿ ಈ ಕಲರ್ ಮ್ಯಾಚ್ ಆಗ್ತಾ ಇಲ್ಲ. ಆದರೆ ಇದು ಆರೆಂಜ್ ಗ್ರೀನ್ ಯೆಲ್ಲೋ 3 ಕಲರ್ ಮ್ಯಾಚ್ ಆಗ್ತಾಯಿದೆ. ಸೊ ಇದನ್ನು ನಮ್ಮ ಲೆಫ್ಟಲ್ಲಿ ಇಟ್ಕೊಂಡು ಒಂದು ಆಲ್ಗಾರಿದಮ್ನ ಅಪ್ಲೈ ಮಾಡಬೇಕು. 3x3 ಅಲ್ಲಿ ಹೇಳಿದೆ, ಅದೇ ಆಲ್ಗಾರಿದಮ್ನ ಇಲ್ಲಿ ಅಪ್ಲೈ ಮಾಡೋಣ. ರೈಟ್ ಲೇಯರ್ ಮೇಲ್ಗಡೆ ಮಾಡಿ ಟಾಪ್ ಲೇಯರ್ ರೈಟ್ಗೆ, ಲೆಫ್ಟ್ ಲೇಯರ್ ಮೇಲ್ಗಡೆ ಮಾಡಿ ಟಾಪ್ ಲೇಯರ್ ಲೆಫ್ಟಿಗೆ, ರೈಟ್ ಲೇಯರ್ ಕೆಳಗಡೆ ಮಾಡಿ ಟಾಪ್ ಲೇಯರ್ ರೈಟಿಗೆ, ಲೆಫ್ಟ್ ಲೇಯರ್ ಕೆಳಗಡೆ ಮಾಡಿ ಟಾಪ್ ಲೇಯರ್ ಲೆಫ್ಟಿಗೆ. ಇವಾಗಲೂ ಇದು ಯಾವುದು ಕರೆಕ್ಟ್ ಆಗಿಲ್ಲ, ಇದು ಒಂದು ಮಾತ್ರ ಕರೆಕ್ಟಾಗಿ ಬಂದುಬಿಟ್ಟಿದೆ. ಸೊ ಇನ್ನೂ ಒಂದ್ಸಲ ಅದೇ ಆಲ್ಗಾರಿದಮ್ನ ಅಪ್ಲೈ ಮಾಡೋಣ. ಇವಾಗ ಈ ಕ್ಯೂಬನ್ನ ನೋಡೋದಾದರೆ ಇದು ಫುಲ್ ಕ್ಲಿಯರ್ ಆಗಿಬಿಟ್ಟಿದೆ. ಆರೆಂಜ್ ಆರೆಂಜ್, ಗ್ರೀನ್ ಗ್ರೀನ್, ಯೆಲ್ಲೋ ಯೆಲ್ಲೋ ಇದು ಮ್ಯಾಚ್ ಆಗ್ತಿದೆ. ಗ್ರೀನ್ ಗ್ರೀನ್, ರೆಡ್ ರೆಡ್, ಯೆಲ್ಲೋ ಯೆಲ್ಲೋ, ಬ್ಲೂ ಬ್ಲೂ, ರೆಡ್ ರೆಡ್, ಯೆಲ್ಲೋ ಯೆಲ್ಲೋ, ಇದೆಲ್ಲ ಅದರದ್ದೇ ಪ್ಲೇಸಲ್ಲಿ ಬಂದುಬಿಟ್ಟಿದೆ. ಆದರೆ ಅಲ್ಲೇ ಫ್ಲಿಪ್ ಆಗಿಬಿಟ್ಟಿದೆ ಅಷ್ಟೇ. ಇದನ್ನು ಇವಾಗ ಸಾಲ್ವ್ ಮಾಡ್ಬೋದು, ಏನು ಕಷ್ಟ ಇಲ್ಲ. ಸೇಮ್ 3x3 ಥರನೇ ಇದನ್ನು ಸಾಲ್ವ್ ಮಾಡ್ಬೋದು. ಈ ಫುಲ್ ಕರೆಕ್ಟ್ ಆಗಿರೋದನ್ನು ನಮ್ಮ ಲೆಫ್ಟ್ ಸೈಡಲ್ಲಿ ಇಟ್ಕೊಂಡು ಆಲ್ಗಾರಿದಮ್ನ ಅಪ್ಲೈ ಮಾಡಬೇಕು. R U2 R prime U prime R U prime R prime. ಸೇಮ್ ಅದೇ ಆಲ್ಗಾರಿದಮ್ನ ಲೆಫ್ಟಿಂದ ಅಪ್ಲೈ ಮಾಡಬೇಕು. L prime U2 prime L U L prime U L. ಇವಾಗ ಇಲ್ಲಿ 2 ಕಾರ್ನರ್ಸ್ ಫುಲ್ಲು ಕ್ಲಿಯರ್ ಆಗಿಬಿಟ್ಟಿದೆ. ಲಾಸ್ಟ್ ಇದೆರಡನ್ನ ಕ್ಲಿಯರ್ ಮಾಡಿದ್ರೆ ಇದು ಫುಲ್ ಕಂಪ್ಲೀಟ್ ಆಗಿಬಿಡುತ್ತೆ. ಸೇಮ್ ಅದೇ ಆಲ್ಗಾರಿದಮ್ನ ಅಪ್ಲೈ ಮಾಡಿ ಇದನ್ನು ಕ್ಲಿಯರ್ ಮಾಡ್ಬೋದು. ಒಂದ್ಸಲ ಈ ಕಡೆ ಒಂದ್ಸಲ ಈ ಕಡೆ. ಇವಾಗ ಹೇಳೋದ್ನಲ್ಲ ಅದೇ 2 ಫಾರ್ಮುಲಾನ ಅಪ್ಲೈ ಮಾಡೋದು. R U2 R prime U prime R U prime R prime L prime U2 prime L U L prime U L. ಫೈನಲಿ ನಮ್ಮ 5x5 ಕ್ಯೂಬ್ ಫುಲ್ ಸಾಲ್ವ್ ಆಗಿಬಿಟ್ಟಿದೆ. ಸ್ಟಾರ್ಟಿಂಗ್ ಸೆಂಟರ್ ಮತ್ತು ಈ ಎಡ್ಜಸ್ಸನ್ನು ಪೇರ್ ಮಾಡ್ಕೊಂಡ್ಮೇಲೆ ಸೇಮ್ 3x3 ಥರನೇ ಇದನ್ನು ಸಾಲ್ವ್ ಮಾಡ್ಕೊಳ್ಬೋದು. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ವಿಡಿಯೋನ ಸ್ವಲ್ಪ ರಿಪೀಟ್ ಆಗಿ ನೋಡಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಆವಾಗಲೂ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮ್ಮ ಡೌಟ್ನ ಫುಲ್ ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.